ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಆಲೂಗಡ್ಡೆ ತಗೊಂಡಿದ್ದೇನೆ ಒಂದು 10. ಅದರದ್ದು ಇವತ್ತು ಪುಳಿ ಮುಂಚಿ ಮಾಡ್ತಾಯಿದ್ದೇನೆ, ನಮ್ಮ ಮಂಗಳೂರು ಸ್ಟೈಲಿದ್ದು. ತುಂಬ ಚೆನ್ನಾಗಿರ್ತದೆ ಇದು. ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಮತ್ತು ನಾನ್ ಎಲ್ಲ ಮೊದಲು ನಾನೊಂದು ಇಲ್ಲಿ 7-8 ಆಲೂಗಡ್ಡೆ ತಗೊಂಡು ಅದರ ಸಿಪ್ಪೆ ತೆಗಿತಾ ಇದ್ದೇನೆ ನೀಟಾಗಿ. ಸಿಪ್ಪೆ ತೆಗೆದು ಅದನ್ನು ನಾವು ನೀರಲ್ಲಿ ಹಾಕಿಡಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಕಪ್ಪಾಗ್ತದೆ. ಅದಕ್ಕೆ ನೀರಲ್ಲಿ ಹಾಕಿಟ್ಟು ನೋಡಿ ಅದನ್ನು ಚೆನ್ನಾಗಿ ತೊಳಿಬೇಕು. ಇವಾಗ ನೋಡಿ ಚೆನ್ನಾಗಿ ತೊಳೆದು ಪುನಃ ಒಂದು ಒಳ್ಳೆ ನೀರಲ್ಲಿ ಹಾಕಿಟ್ಟಿದ್ದೇನೆ. ಹಾಕಿ ಅದನ್ನು ಕಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ದೊಡ್ಡ ಪೀಸೇ ಮಾಡಬೇಕು. ನಾನು ಒಂದು ಆಲೂಗಡ್ಡೆಯಲ್ಲಿ 4 ಪೀಸ್ ಮಾಡ್ತಾ ಇದ್ದೇನೆ. ನೋಡಿ ಪುನಃ ಅದನ್ನು ತೊಳಿಬೇಕು. ಅದರಲ್ಲಿ ಸ್ಟಾರ್ಚ್ ಎಲ್ಲ ಇರ್ತದಲ್ಲ ಅದೆಲ್ಲ ಹೋಗಬೇಕು. ಆನಂತರ ಒಂದು ಈ ಕಡೆ ಬಾಣಲಿಯಲ್ಲಿ ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ, ಆಮೇಲೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕಬೇಕು, ಮತ್ತು 1 ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು 10 ಕಾಳು ಮೆಂತ್ಯ ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಮೊದಲು ಹಾಗೆ ರೋಸ್ಟ್ ಮಾಡಬೇಕು, ಆಮೇಲೆ ಇವಾಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಒಂಥರ ಅರೋಮಾ ಬರಬೇಕಿದ್ರೆ ಅದು ಅಲ್ಲಿ ತನಕ ಅದು ಫ್ರೈ ಆಗಬೇಕು, ಜಾಸ್ತಿ ಕಪ್ಪಾಗಬಾರ್ದು. ಆಮೇಲೆ ಅದನ್ನು ನಾವು ಎತ್ತಿಟ್ಕೊಳ್ಬೇಕು, ಸಪರೇಟಾಗಿ ಎತ್ತಿಟ್ಕೊಳ್ಬೇಕು. ನಂತರ ಇಲ್ಲಿ ಅರ್ಧ ಈರುಳ್ಳಿ, ಅದನ್ನು ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು. ಇದಕ್ಕೆ ಸಹ ನಾನು ಎಣ್ಣೆ ಹಾಕ್ತಾಯಿದ್ದೇನೆ, ನಾನು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೇನೆ. ಇದು ಪುಳಿ ಮುಂಚಿಗೆ ತೆಂಗಿನ ಎಣ್ಣೆ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು. ನೋಡಿ ಇವಾಗ ಇದು ಕಲರ್ ಚೇಂಜ್ ಆಯಿತು. ಇವಾಗ ಇದಕ್ಕೆ ಒಂದು 6 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ, ಅದನ್ನು ಹಾಕಿ ಫ್ರೈ ಮಾಡಬೇಕು. ಮತ್ತು 1 ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕಬೇಕು. ಇದಕ್ಕೆ ಇದು ಕರಿಬೇವು ಸೊಪ್ಪೇ ಸ್ವಲ್ಪ ಫ್ಲೇವರ್ ಕೊಡೋದು. ಇವಾಗ ಇದು ಫ್ರೈ ಆದಮೇಲೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾವು ಸಪರೇಟಾಗಿ ಎತ್ತಿಡಬೇಕು. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಕರಿಬೇವು ಸೊಪ್ಪು ಹಾಕಬೇಕು. ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ ಇದು ಸ್ವಲ್ಪ ಈರುಳ್ಳಿದು ಕಲರ್ ಚೇಂಜ್ ಆಗಬೇಕು. ಆಮೇಲೆ ನಾವು ಕಟ್ ಮಾಡಿಟ್ಟಂಥ ನೀರಲ್ಲಿ ಹಾಕಿಟ್ಟಿದ್ದೇವಲ್ಲ ಆಲೂಗಡ್ಡೆ, ಅದನ್ನು ಹಾಕಬೇಕು. ಆಮೇಲೆ 1 ಸ್ಪೂನಷ್ಟು ಇದು ಟರ್ಮರಿಕ್ ಪೌಡ್ರ್ ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಅದರಲ್ಲಿ ನಾವು ಫ್ರೈ ಮಾಡಬೇಕು ಆಯಿಲಲ್ಲೇ. ಇದು ಟರ್ಮರಿಕ್ ಪೌಡ್ರ್ ಹಾಕಿ ಆಮೇಲೆ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಪುನಃ ಅದನ್ನು ಫ್ರೈ ಮಾಡ್ತಾ ಇರಬೇಕು. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು, ಹೈ ಫ್ಲೇಮ್ ಮಾಡಿದರೆ ತಳ ಹಿಡಿತದೆ ಅದಕ್ಕೆ. ನೋಡಿ ಇವಾಗ ಫ್ರೈ ಆಯಿತು. ಇವಾಗ ಮುಚ್ಚಳ ಮುಚ್ಚಿ 5 ನಿಮಿಷ ಸಿಮ್ಮಲ್ಲಿ ಬೇಯಿಸಬೇಕು. ನಾವಿವಾಗ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳುವ. ಅದೇ ನಾವು ಮೊದಲು ಹುರಿದಿಟ್ಕೊಂಡಿದ್ದೇವಲ್ಲ ಮೆಣಸಿನ್ಕಾಯಿ ಎಲ್ಲ, ಕೊತ್ತಂಬರಿ ಬೀಜ, ಅದರದ್ದು ಬರೀ ಒಂದು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾನು ಒಂದು ಸಣ್ಣ ಗಾತ್ರದಷ್ಟು ಹುಣಸೆ ಹುಳಿ ಹಾಕಿದ್ದೇನೆ. ಹಾಕಿ ನೀರು ಹಾಕಿ ಒಂದು ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ ಮಧ್ಯೆ ಇದು ಸಹ ನೋಡ್ತಾ ಇದ್ದೇನೆ. ಇವಾಗ ನೋಡಿ ಇದು ಬೇಯ್ತಾ ಇದೆ. ನೋಡಿ ಇದು ಬೆಂದಿದೆ ಅಂತ ನೋಡ್ತಾ ಇದ್ದೇನೆ. ಚೆನ್ನಾಗೇ ಇದು ಬೆಂದಿದೆ, ಫ್ರೈ ಆಗಿದೆ. ಇವಾಗ ನಾವು ರುಬ್ಬಿದ ಮಸಾಲೆ ಹಾಕಬೇಕು. ಮಸಾಲೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ನೀರು ಹಾಕಿ ಪುನಃ ಅದನ್ನು ನಾವು ಬೇಯಿಸ್ಬೇಕು. ಇದು ಮಸಾಲೆ ಜೊತೆಗೆ ಹೊಂದ್ಕೊಳ್ಬೇಕು, ಎಲ್ಲ ಹೊಂದ್ಕೊಂಡು ಅದೆಲ್ಲ ಎಳ್ಕೊಂಡು ಚೆನ್ನಾಗಿ ಬೇಯಬೇಕು ಮಸಾಲೆ ಜೊತೆಗೆ, ಉಪ್ಪು ಹುಳಿ ಖಾರ ಎಲ್ಲ. ಆಮೇಲೆ ಪುನಃ ಮುಚ್ಚಳ ಮುಚ್ಚಿ ಪುನಃ 5 ನಿಮಿಷ ಬೇಯಿಸಬೇಕು. ಆಮೇಲೆ ಅದೇ ಜಾರಿಗೆ ಈರುಳ್ಳಿ, ಇದು ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಸೊಪ್ಪು ಹುರಿದಿದ್ದೇವಲ್ಲ ಅದನ್ನು ಹಾಕಿ ಅದಕ್ಕೆ ಹಸಿ 1 ಸ್ಪೂನು ಜೀರಿಗೆ ಹಾಕಬೇಕು. ಹಸಿ ಜೀರಿಗೆ ಹಾಕಿ ಪುನಃ ಇದನ್ನು ತರಿಯಾಗಿ ರುಬ್ಬಬೇಕು, ನೈಸ್ ರುಬ್ಬಾರ್ದು. ನೋಡಿ ಈ ಥರ ತರಿ ರುಬ್ಬಬೇಕು. ಅದನ್ನು ನಾನು ಎತ್ತಿಟ್ಕೊಳ್ತೇನೆ. ಆಮೇಲೆ ಅದು ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ನೋಡಿ ಇವಾಗ ಬೇಯಿಸ್ತಾ ಇದ್ದೇನೆ ಚೆನ್ನಾಗಿ. ನೋಡಿ ಕುದೀತಾ ಇದೆ. ನೋಡಿ ಇವಾಗ ಇದು ಬೆಂದಿದೆ, ಉಪ್ಪು ಖಾರ ಎಲ್ಲ ಇದು ಎಳ್ಕೊಂಡಿದೆ. ನೋಡಿ ಇವಾಗ ನೀರು ಸಹ ಸ್ವಲ್ಪ ಕಡಿಮೆ ಆಗಿದೆ ಇದರದ್ದು. ಇವಾಗ ಇದಕ್ಕೆ ನಾವಿಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೇವಲ್ಲ ಈರುಳ್ಳಿದೆಲ್ಲ ಹಸಿದು, ಅದನ್ನು ಹಾಕಬೇಕು. ಇದು ನಾವು ಕೊನೆಗೆ ಹಾಕಬೇಕು, ಯಾಕೆಂದರೆ ಇದು ಫ್ಲೇವರ್ ತುಂಬ ಇದು ಹಾಕಿದ ಮೇಲೆ ನಾವು ತುಂಬ ಹೊತ್ತು ಬೇಯಿಸಬಾರ್ದು. ಒಂದು 2 ನಿಮಿಷ ಚೆನ್ನಾಗಿ ತಿರುಗಿಸಿ ಒಂಚೂರು ಮುಚ್ಚಳ ಮುಚ್ಚಿ 1-2 ನಿಮಿಷ ಪುನಃ 2 ನಿಮಿಷ ಬೇಯಿಸಿದರೆ ಅಷ್ಟೇ ಸಾಕು. ಜಾಸ್ತಿ ಬೇಯಿಸಿದರೆ ಅದರ ಪರಿಮಳ ಎಲ್ಲ ಹೋಗ್ತದೆ. ಅದಕ್ಕೋಸ್ಕರ ನೋಡಿ ಇವಾಗ ಮಿಕ್ಸ್ ಆಯಿತು. ಇವಾಗ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸಿ. ನೋಡಿ ಇವಾಗ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಾನಿದನ್ನು ದೋಸೆ ಜೊತೆಗೆ ಸರ್ವ್ ಮಾಡಿದ್ದೇನೆ, ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ ಆಮೇಲೆ ಹೇಗಾಗಿದೆ ಅಂತ ಹೇಳಿ.